ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನನಗೆ ವೈಯಕ್ತಿಕವಾಗಿ ನಿಜ ಹೇಳಬೇಕು ಅಂತಂದ್ರೆ ನಾನು ಮೌಢ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋನಲ್ಲ. ಅದಕ್ಕೆ ಮೌಢ್ಯ ನಿರೋಧಕ ಒಂದು ಕಾಯ್ದೆಯನ್ನು ಮಾಡಿದ ನಾವು ಮೊದಲಿನಿಂದ ಮನುವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಮೊದಲಿನಿಂದ RSSಗೆ ವಿರುದ್ಧ ಇರ್ತಕ್ಕಂಥವ್ರು. ಯಾಕಂತಂದ್ರೆ ಅವರು ಸನಾತನವಾದಿಗಳು, ಮನುವಾದಿಗಳು. ಅದಾಗಬಾರದು. ಯಾಕಂತಂದ್ರೆ ಜಾತಿಯನ್ನು ಒಡೆದು ಆಮೇಲೆ ಸಮಾಜವನ್ನು ಒಡೆದು ಜಾತಿಗಳನ್ನು ಮಾಡಾಕ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾಡಿದವ್ರು ಯಾರು? ಇವತ್ತು ಸಮಾಜದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದೇ ಅದಕ್ಕೋಸ್ಕರ ಅಸಮಾನತೆಯನ್ನು ತೊಡೆದಾಕಬೇಕು ಅನ್ನೋ ಕಾರಣಕ್ಕೋಸ್ಕರ. ಅಸಮಾನತೆಯನ್ನು ತೊಡೆದಾಕಬೇಕು ಅಂತ ಇವತ್ತು ಆ ಜಾತಿ ವ್ಯವಸ್ಥೆ ಮಾಡದೇ ಹೋಗಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಸಮಾಜದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು, ಭಾಗ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ. ನನ್ನ ಅನುಭವದಿಂದ ಮಾಡಿದ್ದು. ನಾನು ಪ್ರೈಮರಿ ಸ್ಕೂಲ್ ಓದುವಾಗ ನಮ್ಮ ಮನೆಯಲ್ಲಿ ಒಬ್ಬರು ಪಕ್ಕದ ಮನೆಯಲ್ಲಿ ಇದ್ದರು. ಅವರು ಬಡವರು, ಪಾಪ ಅವರು ಬೇರೆ ಜಾತಿಯವರು, ನಾನು ಅವ್ರ ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ. ಅವರು ಮನೆಯಲ್ಲಿ ಏನಾದರೂ ಕಾಯಿಲೆ ಬಂದರೆ, ಮಕ್ಕಳಿಗೆ ಕಾಯಿಲೆ ಬಂದರೆ ನಮ್ಮ ಮನೆ ಹತ್ರ ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕೊಂಡಿರೋರು. ನಮ್ಮ ಹತ್ರ ನೀರಾವರಿ ಜಮೀನಿತ್ತು, 6 ಎಕರೆ ಇತ್ತು ಆ ಕಾಲದಲ್ಲಿ. 6 ಎಕರೆ ಜಮೀನಿತ್ತು ನಮ್ಮ ಹತ್ರ, ನೀರಾವರಿ ಜಮೀನು. ನಮ್ಮ ಮನೇಲಿ ಸ್ವಲ್ಪ ಅನ್ನನೂ ಮಾಡೋದು. ನಮ್ಮಮ್ಮ ಹೇಳ್ತಿದ್ಲು, ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳೋರು. ನಾವು ಇಟ್ಟು ಜಾಸ್ತಿ ತಿಂದ್ಬಿಟ್ಟು ಸ್ವಲ್ಪ ಅನ್ನ ತಿನ್ನೀವು. ನಮ್ಮ ಮನೆ ಹತ್ರ ಅನ್ನ ಇಸ್ಕೊಳ್ಳೋಕೆ ಬರೋದು. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಒಂದು ತುತ್ತ ಅನ್ನಕ್ಕೋಸ್ಕರ ಕೈ ಒಡ್ಡಬಾರದು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಂದೆ. ಆಮೇಲೆ ನಾನು BSc ಓದುವಾಗ ಫಸ್ಟ್ ಇಯರ್ BScನಲ್ಲಿ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರು ತಗೊಬಂದು ಅನ್ನ ಮಾಡ್ಕೊಂಡಿದ್ದು. ನಾನು ಇನ್ನೊಬ್ಬ ಚಿಕ್ಕವೀರಯ್ಯ ಅಂತ ಒಕ್ಲೀರ್ ಹುಡುಗ, ಅವನು ನಾನು ರೂಮ್ ಮಾಡ್ಕೊಂಡಿದ್ದು. ನಾನು ಮುಖ್ಯಮಂತ್ರಿ ಆದಮೇಲೆ ವಿದ್ಯಾಸಿರಿ ಕಾರ್ಯಕ್ರಮ ತರಲಿಕ್ಕೆ ಅದು ಅನುಭವ. ಯಾಕಂತಂದ್ರೆ ನಾನು ರೂಮ್ ಮಾಡ್ಕೊಂಡಿದ್ದೆ. ನಾನು ಚಿಕ್ಕವೀರಯ್ಯ ಇಬ್ಬರೂ ಅವನು ಹೋಟ್ಲಿಂದ ಸಾಂಬಾರು ತರೋದು. ಅವನಿಗೆ 10 ಪೈಸೆ ಕೊಡಬೇಕು ಸಾಂಬಾರು ತಗೊಬರೋಕ್ಕೆ. ಯಾಕಂತಂದರೆ ಅವನು ಕಡಲೆ ಬೀಜ ತಿನ್ನೋನು. ಆ ಕಡಲೆ ಬೀಜ ತಿನ್ನೋಕ್ಕೋಸ್ಕರ 10 ಪೈಸೆ ಕೊಡುವೆ. 10 ಪೈಸೆ ಕೊಟ್ಬಿಟ್ಟು ನಾನು ಅನ್ನ ಮಾಡೋದು, ಅವನು ಸಾಂಬಾರು ತಗೊಬರೋದು. ಇದು 2 ವರ್ಷ ಮಾಡೋದು. ಆಮೇಲೆ ದೊಡ್ಡಯ್ಯನ ಮೇಸ್ಗೆ ಸೇರ್ಕೊಂಡು ದೊಡ್ಡಯ್ಯನ ಮೇಸ್ನಲ್ಲಿ 35 ರೂಪಾಯಿ 2 ಊಟ. ಆಮೇಲೆ ನಾವು 10 ಗಂಟೆಗೆ ಒಂದು ಸಾರಿ ಊಟ ಮಾಡೋದು, ರಾತ್ರಿಗೆ ಒಂದು ಸಾರಿ ಊಟ ಮಾಡೋದು, ಮಧ್ಯದಲ್ಲಿ ತಿಂಡಿ ತಿನ್ಕೊಳ್ಳೋದು. ಹಿಂಗೆಲ್ಲ ಮಾಡಿ ಬೆಳೆದಿರೋದು. ನೋಡಪ್ಪ, ನಾವು ಭಾಳ ಕಷ್ಟದಲ್ಲಿ ಓದಿರೋದು, ಬೆಳೆದಿರೋದು. ನಾನು ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡೆ. 1 ರಿಂದ 4 ಓದೇ ಇಲ್ಲ ನಾನು. 5ನೇ ತರಗತಿಗೆ ಸೇರ್ಕೊಂಡು 5ನೇ ತರಗತಿಯಿಂದ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. 1 to 4 ನನಗೆ ವೀರಭಕ್ರ ಕುಣಿತ ಕಲಿಸ್ಕೊಟ್ಟಿದ್ದಲ್ಲ ನಂಜೇಗೌಡ ಅಂತ. ಆ ನಂಜೇಗೌಡ ಕಲಿಸ್ಕೊಟ್ಟೋದು ನನಗೆ ಅಕ್ಷರಾಭ್ಯಾಸ. ಆ ನಂಜೇಗೌಡನ್ನ ರಾಜಪ್ಪ ಅಂತ ನನಗೆ 5ನೇ ತರಗತಿ ಸೇರಿಸಿದ ಮೇಷ್ಟ್ರು, ಅವರಿಬ್ಬರು ಯಾವಾಗಲೂ ನೆನ್ಕೋತೀನಿ. ಒಂದು ವೇಳೆ ನಂಜೇಗೌಡ ಇಲ್ಲೇ ಹೋಗಿದ್ರೆ ನಾನು ಮರಳಿನಲ್ಲಿ ಅಕ್ಷರಾಭ್ಯಾಸ ಕಲಿತದ್ದು. ಸ್ಲೇಟು ಇಲ್ಲಾಗ ಮರಳಿನಲ್ಲಿ ಅಕ್ಷರಾಭ್ಯಾಸ. ಅವನು ಕಾಗುಂತ ಹೇಳ್ಕೊಟ್ಟಿದ್ದ, ಅಕ್ಷರ ಅಭ್ಯಾಸ ಮಾಡಿಕೊಟ್ಟಿದ್ದ, ಓದಿಸಿದ್ದ. ಅದು ಎಂಥದ್ದು, 1ನೇ ಪುಸ್ತಕ 1ನೇ ತರಗತಿ 2ನೇ ತರಗತಿ ಅಂತ ಇರಲಿಲ್ಲ. ಯಾವುದೋ ಒಂದು ಪುಸ್ತಕ ಓದಿಸಿದ್ದ ನನಗೆ, ಅಮರಕೋಶ ಅಂತ. ಅದು ಅವನಿಗೆ ಅದು ಸಂಸ್ಕೃತದಲ್ಲಿರೋದು. ಈ ಸಂಸ್ಕೃತ ನನಗೆ ಕಲಿಯೋದು ಭಾರಿ ಕಷ್ಟ ಆಗಿತ್ತು. ಯಶ್ಯ ಜ್ಞಾನ ದಯಾ ಸಿಂಧು ರಗಾದರ್ಶನ ಗುಣ ಅಂತ ಹೇಳ್ಬೇಕಲ್ಲ, ಅದು ಬಾಯ್ಪಾಠ ಮಾಡಬೇಕು. ಅದು ಬರ್ತಾ ಇರಲಿಲ್ಲ. ಬಿಡಪ್ಪ ತೆಗೆದು ಊಟ ಬಿಟ್ಬಿಟ್ಟು ಎಮ್ಮೆ ಇಷ್ಟ ಇದೆ ನೋಡಿ. ಹೀಗೆಲ್ಲ ಆಗಿ ಅದಕ್ಕೆ ಶಿಕ್ಷಣ ಸಿಕ್ಕಬೇಕು. ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಸ್ವಾಭಿಮಾನ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.